ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿದ್ಮಹೆ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ. ಸ್ವಾಮಿ ಮಹಾರಾಜ್ ಕಿ ಜಯ. ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿನ ನಾನು ಹೇಳ ಹೊರಟ ವಿಚಾರ ತುಂಬಾ ಅದ್ಭುತವಾಗಿದೆ. ಕೇಳೋದಕ್ಕೆ ತುಂಬ ನೋವು ಆಗುತ್ತೆ. ಈ ಘಟನೆ ನಡೆದಿರುವುದು ಪೂನಾದ ಒಂದು ಊರಲ್ಲಿ. ರಾಜು ಮತ್ತು ಸಂಪನ ಅನ್ನೋ ಇಬ್ಬರ ದಂಪತಿಗಳ ಈ ಒಂದು ಕತೆ. ರಾಜು ಮತ್ತು ಸಂಪನ ತುಂಬ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಾರೆ, ಸ್ವಾಮಿಯ ಸೇವೆ ಮಾಡಿಕೊಂಡಿರ್ತಾರೆ. ಇಬ್ಬರು ಮುದ್ದಾದ ಮಕ್ಕಳು, ಒಬ್ಬ ಗಂಡು ಮಗು, ಒಂದು ಹೆಣ್ಮಗಳು ತುಂಬ ಅಂದರೆ ತುಂಬ ಸುಂದರವಾಗಿರ್ತಾಳೆ, ತಾಯಿ ಥರ ತುಂಬ ಸ್ಫುರದ್ರೂಪಿ. ಸೊ ಸ್ವಲ್ಪ ಹಠ ಜಾಸ್ತಿ ಇರುತ್ತೆ. ಸ್ವಾಮಿಯ ಸೇವೆಯಲ್ಲಿ ಅವಳು ಇರಲ್ಲ. ಇಲ್ಲಿ ತಾಯಿಗೆ, ಸಂಪನಾಗೆ ಅವ್ರ ಮಗಳು ಬಂದು ಒಂದು ಮಾತು ಹೇಳ್ತಾಳೆ, ಅಮ್ಮ, ನಾನು ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದೀನಿ, ಸೊ ಹೆಚ್ಚಿನ ವ್ಯಾಸಂಗಕ್ಕಾಗಿ ನಾನು ಹೊರಗಡೆ ದೇಶಕ್ಕೆ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಸೊ ಇಲ್ಲಿ ಸಂಪನ ಬೇಡ ಅಂದರೂ ಕೂಡ ಮನೆ ಮೇಲೆ ಸಾಲ ಮಾಡಿಸಿ ಸುಮಾರು ಒಂದು 20 ಲಕ್ಷ ಖರ್ಚು ಮಾಡಿ ಪೂನಾದಿಂದ ನ್ಯೂಯಾರ್ಕ್ ಸಿಟಿಗೆ ಓದಕ್ಕೆ ಹೋಗ್ತಾರೆ. ತುಂಬ ಚೆನ್ನಾಗಿ ಜೀವನನೂ ನಡೀತಾ ಇರುತ್ತೆ. ಒಳ್ಳೆ ಎಜುಕೇಷನ್ನು. ಸೊ ಇಟ್ಸ್ ಅ ಬ್ರಿಲಿಯಂಟ್ ಗರ್ಲ್. ಎಲ್ಲದರಲ್ಲೂ ಕೂಡ ಆ ಒಂದು ಯಾವ ಥರ ಪ್ರೆಸೆಂಟೇಷನ್ ಕೊಡಬೇಕು, ಯಾವ ಥರ ಮಾತಾಡಬೇಕು ಅನ್ನೋದನ್ನು ಚಿಕ್ಕಂದಿನಿಂದಲೇ ಒಂದು ಕಾನ್ಫಿಡೆನ್ಸಲ್ಲಿ ಲೈಫ್ ಮಾಡಿರ್ತಕ್ಕಂಥ ಹುಡುಗಿ ನ್ಯೂಯಾರ್ಕ್ ಸಿಟಿಗೆ ಹೋಗಿ ಜೀವನ ತುಂಬಾಗಿ ನಡೆಸ್ಕೊಂಡು ಹೋಗ್ತಿರ್ತಾಳೆ. ಒಂದು ಕಡೆ ಓದಿರುತ್ತೆ, ಇನ್ನೊಂದು ಕಡೆ ಜಾಬ್ ಇರುತ್ತೆ. ಸೊ ಇದ್ರ ಜೊತೆ ಅವರ ಫ್ರೆಂಡ್ಸಿಗೂ ಸಹ ಸಹಾಯ ಮಾಡುವಂಥ ಒಂದು ಹುಡುಗಿ. ಒಂದು ದಿವಸ ಏನಾಗೋಗ್ಬಿಡುತ್ತೆ, ಅವರ ಆತ್ಮೀಯ ಗೆಳತಿಗೆ, ಅಂದರೆ ಕ್ಲೋಸ್ ಫ್ರೆಂಡ್ಸ್ ಇರ್ತಾಳೆ, ಒಬ್ಬರಿಗೆ ಹುಷಾರಿರಲ್ಲ ಅಂಥೇಳಿ ನೋಡೋದಕ್ಕೆ ಹೋಗಿರ್ತಾರೆ. ರಿಟರ್ನ್ ಬರುವಾಗ ಭಯಂಕರವಾಗಿರ್ತಕ್ಕಂಥ ಒಂದು ಆಕ್ಸಿಡೆಂಟ್ ಆಗುತ್ತೆ. ಯಾವ ಥರ ಆಕ್ಸಿಡೆಂಟ್ ಆಗುತ್ತೆ ಅಂತಂದರೆ, ಅದು ಬಹುಶಃ ಸ್ಪಾಟ್ ಔಟ್. ಅವಳು ಇನ್ನೊಂದು ನನಗನ್ಸಿದ ಮಟ್ಟಿಗೆ ಅವರು ಹೇಳಿರೋ ಪ್ರಕಾರ ನೋಡಿದ್ರೆ ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಆಕ್ಸಿಡೆಂಟ್ ಆಗಿರುತ್ತೆ. ಈ ಸುದ್ದಿ ಇವರಿಗೆ ಗೊತ್ತಾಗುತ್ತೆ. ಯಾರಿಗೆ? ಸಂಪನ ಅವರಿಗೆ. 1 ಸೆಕೆಂಡು ಇವ್ರು ಏನು ಮಾಡ್ತಾರೆ ಅಂದರೆ, ಡೈರೆಕ್ಟಾಗಿ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ. ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಫಸ್ಟು ಸ್ವಾಮಿ ಹತ್ರ ಏನು ಕೇಳ್ತಾರೆ ಅಂದರೆ, ನನ್ನ ಮಗಳಿಗೆ ಈ ಕಷ್ಟ ಯಾಕೆ ಕೊಟ್ಟಿದ್ದೀರಾ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇಲ್ಲ. ಅವರು ಪೂರ್ವಾಪರ ಕರ್ಮ ಇದೆಯೋ, ತಂದೆ ತಾಯಿಗೆ ಮಾನಸಿಕವಾಗಿ ನೋವು ಕೊಟ್ಟು ಹೋಗಿರೋದಕ್ಕೆ ಇದನ್ನು ಅವಳು ಅನುಭವಿಸ್ತಾ ಇದ್ದಾಳೋ, ನನಗದು ಬೇಡದರ ವಿಚಾರ. ಆದರೆ ನಾನು ಹೋಗೋವರೆಗೂ ಕೂಡ ನನ್ನ ಮಗಳ ಜೊತೆ ನೀವಿರಬೇಕು. ಅವಳು ಗುಣ ಆಗ್ತಾಳೆ ಅನ್ನೋ ಒಂದು ವಿಶ್ವಾಸ ನಾನು ಹೋಗೋದ್ರೊಳಗಡೆ ನೀವು ತೋರಿಸ್ಬೇಕು. ಇಷ್ಟು ಒಂದು ಕೇಂದ್ರಕ್ಕೆ ಹೋಗಿ ಸ್ವಾಮಿ ಸಮರ್ಥರ ಮುಂದೆ ಸಂಕಲ್ಪ ಮಾಡಿಕೊಂಡು ಅಲ್ಲಿಂದ ಫ್ಲೈಟಿಗೆ ಹೋಗ್ತಾರೆ, ಮುಟ್ತಾರೆ. ಒಂದು ಗ್ರೇಟೆಸ್ಟ್ ಮಿರಾಕಲ್ ಏನಪ್ಪ ಅಂದರೆ, ಅಲ್ಲಿ ಇವರು ಹೋಗೋಕ್ಕಿಂತ ಮುಂಚಿತವಾಗಿಯೇ ಒಂದು ದತ್ತ ಮಹಾರಾಜರದು ಒಂದು ಫೋಟೋ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಸಾದ ಅಲ್ಲಿರುತ್ತೆ ಇವ್ರ ಬೆಡ್ ಪಕ್ಕದಲ್ಲಿ. ಸಂಪನ ಅವ್ರು ಅನ್ಕೊತಾರೆ,
ಖಂಡಿತವಾಗಿಯೂ ನನ್ನ ಮಗಳಿಗೇನೂ ಆಗಲ್ಲ. ಯಾಕಂದರೆ ನಾನು ಬರೋಕ್ಕಿಂತ ಮುಂಚೆನೇ ಮಹಾರಾಜರು ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ. ಏನೂ ಆಗಲ್ಲ ನನ್ನ ಮಗಳಿಗೆ. ನೋಡಿ, ವಿಶ್ವಾಸ ಅನ್ನೋದು ಎಷ್ಟರ ಮಟ್ಟಿಗೆ ದೊಡ್ಡ ವಿಚಾರ ಇದೆ ಅಂದರೆ, ಏನೋ ಒಂದು ವಾರ 20 ದಿವಸ ಸೇವೆ ಮಾಡಿಬಿಟ್ಟು ಮಹಾರಾಜರು ಭೂಮಿ ಮೇಲೆ ಇಲ್ಲವೇ ಇಲ್ಲ, ಮಹಾರಾಜರು ನನಗೆ ಒಲ್ದೇ ಇಲ್ಲ, ಮಹಾರಾಜರು ನನಗೆ ನೋಡೇ ಇಲ್ಲ. ಫಸ್ಟು ಈ ಭ್ರಮೆ ಇದೆಯಲ್ಲ, ಆ ಭ್ರಮೆಯಿಂದ ಫಸ್ಟ್ ಹೊರಗಡೆ ಬರ್ಬೇಕು ನೀವು. ನಾವು ಏನು ಬಿತ್ತಿದ್ದೀವಿ ಇದಕ್ಕಿಂತ ಮುಂಚಿತವಾಗಿ ಏನು ಬಿತ್ತಿದ್ದೀವಿ ಅದನ್ನು ಕರ್ಮ ಊಟ ಮಾಡೋರು ಯಾರು ಅಲ್ವಾ? ಸೊ ಅವ್ರು ಬೇಡ್ಕೊಂಡಿರೋ ಒಂದು ಮಾತಿಗೆ ಸಾಕ್ಷಿಯಾಗಿ ಮಹಾರಾಜರು ಅವರಿಗೆ ಅಲ್ಲಿ ತೋರಿಸ್ಕೊಟ್ರು. ಬಟ್ ಅವಳು ಇರುವಂಥ ಸಿಚುವೇಶನ್, ಡಾಕ್ಟರ್ ಹೇಳಿದ್ದೇನು ಅಂದರೆ, ಇನ್ನೂ ಸುಮಾರು 4 ದಿನಗಳ ಕಾಲ ನಾವು ನಿಮ್ಮ ಮಗಳಿಗೆ ಯಾವುದೇ ತರಹದ ಡಿಸಿಷನ್ ನಾವು ಹೇಳೋಕ್ಕಾಗಲ್ಲ. ಇದು ಯಾವ ಮಟ್ಟಕ್ಕೆ ಒಂದು ಸಿಚುವೇಶನ್ನು ಸಂಪನ್ನ ಅವ್ರು ಎದುರಿಸಬೇಡ. ಸೊ ಈ ಒಂದು ಸಿಚುವೇಶನಿಗೆ ಅವರು ಏನೂ ಮಾಡಿಲ್ಲ. ಅವರು ಮಾಡಿರೋಂಥ ಕೆಲಸ ಏನು ಅಂದರೆ, ರಾತ್ರಿ ಎಲ್ಲ ಕೂತ್ಕೊಳ್ಳೋದು, ಮಗಳ ಒಂದು ನಾಡಿ ಇರ್ತಕ್ಕಂಥ ಕೈಯನ್ನು ತಗೊಳ್ಳೋದು, ಶ್ರೀ ಸ್ವಾಮಿ ಸಮರ್ಥ, ಜಯ ಜಯ ಸ್ವಾಮಿ ಸಮರ್ಥ ಅನ್ನೋ ಒಂದು ಬೀಜ ಮಂತ್ರವನ್ನು ಅವರ ಕೈಯಲ್ಲಿರ್ತಕ್ಕಂಥ ಪಲ್ಸ್ ಚೆಕಿಂಗ್ ಮಾಡಿರ್ತಕ್ಕಂಥ ನರಗಳಿಗೆ ಕೈ ಹಿಡೋದು, ಇವೆರಡು ಕೈಗಳನ್ನು ಅದನ್ಬಿಟ್ಟು ನಾಮಸ್ಮರಣೆ ಮಾಡೋದು. ಯಾಕಂದರೆ ಡೇದಲ್ಲಿ ಮಾಡಿದ್ರೆ ಡಾಕ್ಟರ್ಸ್ಗಳ ಕಾಟ. 4 ದಿವಸದಲ್ಲಿ ಅಖಂಡವಾಗಿ ಶ್ರೀ ಸ್ವಾಮಿ ಸಮರ್ಥ, ಜಯ ಜಯ ಸ್ವಾಮಿ ಸಮರ್ಥ ಅನ್ನೋ ಒಂದೇ ಒಂದು ಮಾತನ್ನು ವಿಶ್ವಾಸದಲ್ಲಿಟ್ಕೊಂಡು ಆ ನಾಮಸ್ಮರಣೆ ಮಾಡಿದ್ದಕ್ಕೆ ಇವತ್ತು ಆ ಮಗಳು ಯಥೇಚ್ಛವಾಗಿ ಓಡಾಡ್ಕೊಂಡಿದ್ದಾಳೆ. ಅದೇ ಕಂಪನಿಯಲ್ಲಿ ಜಾಬಲ್ಲಿದ್ದಾಳೆ. ಹೇಳ್ತಾ ಇರೋದು ಸ್ಟೋರಿ ಇದಲ್ಲ, ಇದ್ರ ಮುಂದೆ ಇದೆ ಸ್ಟೋರಿ. ಸೊ ಈ ಕತೆ ಇಲ್ಲಿವರೆಗೂ ಕೇಳೋಕ್ಕೆ ಚೆನ್ನಾಗಿತ್ತು. ಇನ್ನು ಮುಂದೆ ಎಲ್ಲೋ ಒಂದು ನೋವು ಆ ತಾಯಿಗಿದೆ. ಏನಪ್ಪ ಇದೆ ಅಂದರೆ, ಇಷ್ಟು ಆದರೂ ಕೂಡ ತಾಯಿ ಹೇಳಿರ್ತಕ್ಕಂಥ ಒಂದು ಮಾತೇನು ಅಂದರೆ, ಆಯಿತು ಇವತ್ತು ನೀನು ಇಲ್ಲಿ ಒಳ್ಳೆ ಜಾಬಲ್ಲಿದೆಯಾ, ಎವ್ರಿಥಿಂಗ್ ಇಸ್ ಕರೆಕ್ಟ್, ಆದರೆ ಮದುವೆ ನಮ್ಮ ಭಾರತ ದೇಶದಲ್ಲೇ ಆಗಬೇಕು, ನಾವು ಇಷ್ಟಪಟ್ಟಿರ್ತಕ್ಕಂಥ ಹುಡುಗನ ಜೊತೆನೇ ನೀನು ಮದುವೆ ಮಾಡ್ಕೋ. ಬಟ್ ಇಲ್ಲಿ ಅವಳು ಈ ಕೆಲಸ ಮಾಡ್ತಾ ಇಲ್ಲ. ಬೇರೆ ಅವನಿಗೆ ಇಷ್ಟಪಟ್ಟಿರ್ತಕ್ಕಂಥ, ಅವಳಿಗಿಷ್ಟ ಆಗಿರ್ತಕ್ಕಂಥ ಹುಡುಗನ್ನ ಮದುವೆ ಆಗ್ತಾ ಇದ್ದಾಳೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಸಂಸ್ಕೃತಿ ಬದಲಾಗುತ್ತೆ. ಒಂದು ಸ್ವಾಮಿ ಅನ್ನುವಂಥ ಒಂದು ಭಕ್ತಿ ಸತ್ತೋಗ್ಬಿಡುತ್ತೆ ಅನ್ನೋ ನೋವು ಸಂಪನ್ನ ಅವರಿಗೆ. ಅವರು ತಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಕಣ್ಣಲ್ಲಿ ನೀರು ತೆಗೆದು ಹಂಚ್ಕೊಂಡ್ರು. ನೋಡಿ, ಒಂದು ವೇಳೆ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿರ್ತಕ್ಕಂತಹ ಸಂಪನ್ನ ಅವರು ಅವತ್ತು ಸ್ವಾಮಿಯ ಮುಂದೆ ಜಗಳ ಮಾಡಿ, ಸ್ವಾಮಿಯ ಒಂದು ನಾಮಸ್ಮರಣೆ ಮಾಡಿ, ಸ್ವಾಮಿಯ ಒಂದು ಸೇವೆ ಮಾಡಿ, ಸ್ವಾಮಿಯ ನಾಮಸ್ಮರಣೆಯ ಮೇಲೆ ಒಂದು ವಿಶ್ವಾಸ ಇಟ್ಟು ಅವಳ ಹತ್ರ 4 ದಿವಸ 5 ದಿವಸ ಕೂತ್ಕೊಂಡು ಆ ಭಗವಂತನ ನಾಮಸ್ಮರಣೆ ಮಾಡಿ ಇವತ್ತು ಅವಳನ್ನು ಬದುಕಿಸಿರಲಿಲ್ಲ ಅಂದರೆ, ಅಥವಾ ಅವಳಿಗೆ ದೇಹದಲ್ಲಿರ್ತಕ್ಕಂಥ ಯಾವುದೇ ಒಂದು ಪಾರ್ಟ್ಸೂ ಕೆಲಸ ಮಾಡದೇ ಇರೋ ಪರಿಸ್ಥಿತಿಯಲ್ಲಿ ಇವತ್ತಿದ್ದಿದ್ರೆ ಅವಳಿಗೆ ಯಾವನಾದರೂ ಮದುವೆ ಮಾಡ್ಕೋತೀನಿ ಅಂತ ಮುಂದೆ ಬರ್ತಾ ಇದ್ನ? ಇಲ್ಲ. ಸೊ ಇವತ್ತು ಅವ್ರ ಮಗಳಿಗೆ
ಅದಿಲ್ಲ. ಬಟ್ ಎಲ್ಲೇ ಇರಲಿ ಚೆನ್ನಾಗಿರಲಿ ಅನ್ನೋದು ಸಂಪನ ಅವರ ಒಂದು ಆಶೀರ್ವಾದ. ಅಷ್ಟಿದ್ರೂ ಕೂಡ ನೋವಾಗುತ್ತೆ ರೀ ಎಲ್ಲೋ. ಯಾಕಂದರೆ ತಂದೆ ತಾಯಿ ನೋವು ಯಾರ ಮುಂದೆ ಹೇಳ್ಕೋಬೇಕು? ಅವರು ಮಕ್ಕಳೇ ಅವರಿಗೆ ಎದುರು ಉತ್ತರ ಕೊಟ್ಟಾಗ ನಾವು ಅಂದ್ಕೊಂಡಂಗೆ, ಅಂದರೆ ಐ ಮೀನ್ ತಂದೆ ತಾಯಿ ಅಂದ್ಕೊಂಡಂಗೆ ಮಕ್ಕಳು ಸರಿಯಾಗಿ ಆ ದಾರಿಯಲ್ಲಿ ನಡೀದೇ ಇದ್ದಾಗ ಅವ್ರನ್ನು ಯಾರಂದ್ರೆ ಹಂಚ್ಕೋಬೇಕು? ಅವರು ಮಹಾರಾಜ ಹತ್ರನೇ ಹಂಚ್ಕೋಬೇಕು ಅಲ್ವಾ? ಯಾಕಂದರೆ ಮಕ್ಕಳು ಕೈ ಬಿಡ್ಬೋದು, ಮಗ ಕೈ ಬಿಡ್ಬೋದು, ಸೊಸೆ ಕೈ ಬಿಡ್ಬೋದು, ಆದರೆ ಮಹಾರಾಜ ಕೈ ಬಿಡಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಹೇಳ್ತೀನಿ ನಾನು ನಿಮಗೆ, ಹೆಣ್ಮಕ್ಳಿಗೆ ಏನಪ್ಪ ಅಂದರೆ, ಪದೇ ಪದೇ ಇದೇ ಮಾತು ಹೇಳ್ತೀನಿ ನಾನು. ತಂದೆ ಆಗಲಿ ತಾಯಿ ಆಗಲಿ, ಗಂಡು ಮಗು ಎಲ್ಲಿವರೆಗೂ ಮಗನಾಗಿರ್ತಾನೆ ಅಂತಂದರೆ ಸೊಸೆ ಬಂದು ಮನೆ ಒಳಗಡೆ ಹೋಗೋವರೆಗೂ ಮಾತ್ರ. ಆದರೆ ಹೆಣ್ಣು ಮಕ್ಕಳಿಗೆ ತಂದೆ ತಾಯಿ ಎಲ್ಲಿವರೆಗೂ ಅಂತಂದರೆ ಅವರ ದೇಹದಲ್ಲಿ ಕೊನೆ ಉಸಿರಾಡೋವರೆಗೂ ಕೂಡ ನನ್ನ ಮಗಳು ಅಳಿಯನ ಜೊತೆ ಹೆಂಗಿದಾಳೋ, ಏನು ಮಾಡ್ತಾ ಇದ್ದಾಳೋ ಗೊತ್ತಿಲ್ಲ. ಬಟ್ ಹೆಂಗೆ ಇರಲಿ, ಚೆನ್ನಾಗಿರಲಿ. ಆ ಚೆನ್ನಾಗಿರಲಿ ಅನ್ನೋವಂಥ ಒಂದು ಹೃದಯಕ್ಕೆ ನಿಮ್ಮ ಸಲ್ಯೂಟು ಎನಿ ಟೈಮ್ ಇರಲಿ. ಯಾಕಂದರೆ ಆ ನೋವು ಇರುತ್ತೆ ತಂದೆ ತಾಯಿಗಳಿಗೆ. ಇಷ್ಟು ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕತೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜಯ ಜಯ ಸ್ವಾಮಿ ಸಮರ್ಥ.